ನಮಸ್ಕಾರ ಸ್ನೇಹಿತರೆ, ಏನ್ ನಡೀತಿದೆ ನಮ್ಮ ಸ್ಯಾಂಡಲ್ವುಡ್ ನಾಗ? ಒಬ್ಬ ವ್ಯಕ್ತಿ ಸತ್ ಮೇಲೆ ಅವ್ರ ಬಗ್ಗೆ ಮಾತಾಡೋದು ಪುರುಷ ಲಕ್ಷಣನೇ, ಅಥವಾ ಒಬ್ಬ ಮನುಷ್ಯ ಸಂಕಷ್ಟದಲ್ಲಿದ್ದಾಗ ಅವ್ರ ಬೆನ್ನಿಗೆ ಚೂರಿ ಹಾಕೋದು ಬಿಸ್ನೆಸ್ ಎಥಿಕ್ಸ್? ನಾವು ಮಾತಾಡ್ತಿರೋದು ಕೇವಲ ಒಬ್ಬ ಪ್ರೊಡ್ಯೂಸರ್ ಅಥವಾ ಒಬ್ಬ ಡೈರೆಕ್ಟರ್ ಬಗ್ಗೆ ಅಲ್ಲ. ಇವತ್ತು ನಾವು ಮಾತಾಡ್ತಿರೋದು ಮಾನವೀಯತೆಯ ಬಗ್ಗೆ. ಕನಕಪುರ ಶ್ರೀನಿವಾಸ್ ಅವರು ರೀಸೆಂಟ್ ಆಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಕೇಳಿದ್ರೆ ಯಾರಿಗಾದ್ರೂ ರಕ್ತ ಕುದಿತೈತಿ. ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಮಾತನಾಡೋದವರು ಇವತ್ತು ಅವ್ರು ಇಲ್ಲದಿದ್ದಾಗ ನನ್ನಿಂದಲೇ ಅವರು ಹೀರೋ ಆಗಿದ್ದು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ದರ್ಶನ್ ಅವರು ಜೈಲಿನಲ್ಲಿ ಇರುವಾಗ ಅವ್ರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋದು ಯಾವ ನ್ಯಾಯ? ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಗಾಳಿ ಸುದ್ದಿಗಳು ಮಾತಾಡೋದಲ್ಲ, ವಿತ್ ಡೇಟಾ, ವಿತ್ ಲಾಜಿಕ್ ಮತ್ತು ವಿತ್ ಎವಿಡೆನ್ಸ್ ಇಟ್ಕೊಂಡು ಈ ಇಡೀ ವಾದದ ಹಿಂದೆ ಇರೋ ಸತ್ಯ ಏನು ಅನ್ನೋದನ್ನ ಡಿಕೋಡ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಸ್ವಲ್ಪ ಶಾಂತವಾಗಿ ಈ ಇಡೀ ಘಟನೆಯನ್ನ ವಿಶ್ಲೇಷಣೆ ಮಾಡೋಣ. ಹಾಗಾದ್ರೆ ಅಸಲಿಗೆ ಇಲ್ಲಿ ಆಗಿದ್ದೇನು? ಫೆಬ್ರವರಿ 2026ರಲ್ಲಿ ಕಾಟನ್ ಪೇಟೆ ಅನ್ನೋ ಸಿನಿಮಾದ ಪ್ರೆಸ್ ಮೀಟ್ ನಡೆಯುತ್ತೆ. ಅಲ್ಲಿ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಕೆಲವು ಗಂಭೀರವಾದ ಆರೋಪಗಳನ್ನು ಮಾಡ್ತಾರೆ. ಅವ್ರ ಮುಖ್ಯವಾದ ಪಾಯಿಂಟ್ಸ್ ಏನಂದ್ರ, ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಸಿನಿಮಾ ಅಪ್ಪು ಅವಕಾಶ ಕೊಟ್ಟಿದ್ದು ನಾನು, ಡಾಕ್ಟರ್ ರಾಜ್ಕುಮಾರ್ ಅಲ್ಲ. ಪುನೀತ್ ನನಗೆ ಹಣದ ವಿಷಯದಲ್ಲಿ ಮೋಸ ಮಾಡಿದ್ರು, ಅದಕ್ಕೆ ದೇವರು ಅವ್ರನ್ನ ಕರ್ಕೊಂಡ್ರು. ಅಷ್ಟೇ ಅಲ್ಲ, ದರ್ಶನ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆಯೂ ಅತ್ಯಂತ ಕೀಳು ಮಟ್ಟದ ಶಬ್ದಗಳನ್ನು ಬಳಸ್ಯಾರ. ಈಗ ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು. ಯಾವುದೇ ಒಂದು ಇಂಡಸ್ಟ್ರಿ ನಡೆಯೋದು ಟ್ರಸ್ಟ್ ಮತ್ತು ರಿಲೇಶನ್ಶಿಪ್ ಮೇಲೆ. ಪ್ರೇಮ್ ಅವರು ಈ ಮಾತಿಗೆ ಕೌಂಟರ್ ಕೊಡ್ತಾ ಒಂದು ಮಾತು ಹೇಳ್ತಾರ, ಅಪ್ಪು ಬದುಕಿದ್ದಾಗ ಯಾಕೆ ಈ ಮಾತು ಹೇಳಿಲ್ಲ? ಇದು ಕೇವಲ ಎಮೋಷನಲ್ ಪ್ರಶ್ನೆ ಅಲ್ಲ, ಇದು ಲಾಜಿಕಲ್ ಕ್ವಶನ್. ಕಾನೂನಿನ ಪ್ರಕಾರ ಅಥವಾ ಬಿಸ್ನೆಸ್ ಎಥಿಕ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ತನ್ನನ್ನು ಡಿಪೆಂಡ್ ಮಾಡ್ಕೊಳಕ ಸಾಧ್ಯವಿಲ್ಲದ ಸಮಯದಲ್ಲಿ ಅವರ ಮೇಲೆ ಎಲಿಗೇಷನ್ ಮಾಡೋದು ಎಷ್ಟು ಸರಿ ಆಗುತ್ತೆ? ಸ್ನೇಹಿತರೆ, ನೀವು ಒಂದು ಗಮನಿಸಿರಬಹುದು, ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಈ ರೀತಿ ವಿವಾದಗಳು ಜಾಸ್ತಿ ಆಗಕುಂತಾವು. ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಅವ್ರು ಹೊರಗಡೆ ಬಂದು ಈಗ ಉತ್ತರ ಕೊಡಕ್ ಆಗಲ್ಲ. ಇದನ್ನೇ ವಿಲಿನರೇಬಿಲಿಟಿ ಅಂತಾರ. ಯಾವಾಗ ಒಬ್ಬ ಮನುಷ್ಯ ಕೆಳಗೆ ಬಿದ್ದಿರ್ತಾನೋ ಅವಾಗ ಅವ್ನು ತುಳಿಯಾಕ 100 ಜನ ಇರ್ತಾರ. ಇದು ಬಿಸ್ನೆಸ್ ಮೈಂಡ್ ಸೆಟ್ ಅಲ್ರಿ, ಇದು ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್. ಇನ್ನೊಬ್ಬರನ್ನ ಕೆಳಗಿಳಿಸಿ ನಾನು ಮೇಲೆ ಬರ್ಬೇಕು ಅನ್ಕೊಳ್ಳೋದು ಸೋತವ್ರ ಲಕ್ಷಣ. ಕನಕಪುರ ಶ್ರೀನಿವಾಸ್ ಅವರು ಅಪ್ಪು ಬಗ್ಗೆ ಹೇಳಿರೋ ಮಾತುಗಳು ಕೇವಲ ಅಭಿಮಾನಿಗಳನ್ನಷ್ಟೇ ಅಲ್ಲ, ಇಡೀ ಮಾನವೀಯತೆಯನ್ನ ಪ್ರಶ್ನೆ ಮಾಡುತ್ತಾ. ಮೋಸ ಮಾಡಿದಕ್ಕೆ ದೇವ್ರು ಕರ್ಕೊಂಡ ಅನ್ನೋ ಮಾತು ವೈಜ್ಞಾನಿಕವಾಗಿಯೂ ತಪ್ಪು, ನೈತಿಕವಾಗಿಯೂ ತಪ್ಪು. ಇದು ಅತಿರೇಕದ ವರ್ತನೆ. ಈ ಇಡೀ ಕಥೆಯಿಂದ ನಮ್ಗೆ ಏನು ಅರ್ಥ ಆಯ್ತು ಗೊತ್ತೇನ್ರಿ? ಇನ್ನೊಬ್ರು ಸಂಕಷ್ಟದಲ್ಲಿದ್ದಾಗ ಅವ್ರನ್ನ ನೋಡಿ ನಗಬೇಡ್ರಿ, ತಾಕತ್ತಿದ್ರೆ ಅವ್ರ ಎದುರಿಗೆ ಹೋಗಿ ಮಾತಾಡ್ರಿ. ಹಣ ಬರುತ್ತಾ ಮತ್ತು ಹೋಗುತ್ತಾ, ಆದ್ರ ಒಂದು ಸಾರಿ ಕ್ಯಾರೆಕ್ಟರ್ ಮೇಲೆ ಕಪ್ಪು ಮಸಿ ಬಿದ್ರ ಅದನ್ನ ಅಳ್ಸೋಕ್ ಆಗೋಲ್ಲ. ಸತ್ತವ್ರ ಬಗ್ಗೆ ಸ್ವಲ್ಪ ಗೌರವ ಇರಲಿ. ಅಪ್ಪ ಅವ್ರು ಕೇವಲ ನಟನಲ್ಲ, ಅವ್ರು ಕೋಟ್ಯಾಂತರ ಜನರ ಎಮೋಷನ್. ಅವ್ರ ಬಗ್ಗೆ ಮಾತಾಡೋ ಮೊದಲು 100 ಸಾರಿ ಯೋಚನೆ ಮಾಡ್ಬೇಕು. ಅವ್ರು ಇವತ್ತು ಸವಾಲ್ ಹಾಕ್ಯಾರ, ನನ್ನ ಆಫೀಸ್ ಇಲ್ಲೇ ಇದೆ, ತಾಕತ್ತಿದ್ರೆ ಅಲ್ಲಿಗೆ ಬಾ ಅಂತ. ಇದನ್ನ ನಾನು ಹೇಳೋದು, ನಿಮ್ಮ ಸತ್ಯದ ಮೇಲೆ ನೀವು ನಂಬಿಕೆ ಇಟ್ಟಿದ್ರೆ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಸ್ನೇಹಿತರೆ, ನೀವು ಯಾರ ಪರ, ಸತ್ಯದ ಪರನ ಅಥವಾ ಕೇವಲ ಅಬ್ಬರ ಮಾಡೋರ ಪರನ? ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ಅಭಿಮಾನಿಗೂ ಶೇರ್ ಮಾಡ್ರಿ, ಯಾಕಂದ್ರೆ ಸತ್ಯ ಹೊರ ಬರಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.